ट्रैक गोका ट्रैक है। ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕಾ ನಿಮ್ಮೆಲ್ಲರ ಜಾಸ್ತಿ ಬೋರ್ ಅನ್ಸಲ್ಲ, ಇವ್ರನ್ನೇ ಮಾತಾಡ್ತಾರೆ. ಮಳೆ ಇರೋದ್ರಿಂದ ತುಂಬಾ ಚಾಲೆಂಜಿಂಗ್ ಆಗಿರ್ಬೇಕು ನಿಮ್ಗೆಲ್ಲ ಇಲ್ಲಿಗೆ ತನಕ ಬರೋಕೆ. ಅದೇ ನಾವು ಅದೇ ಫೇಸ್ ಮಾಡ್ತಾ ಇದೀವಿ. ಟ್ರ್ಯಾಕ್ ಬಿಟ್ಟು ಇನ್ನೂ ಬೆಟ್ಟಿದೆ, ನಮ್ಮ ಕಡೆ ಫಸ್ಟ್ ಕೂಡ ಇದೆ, ಎಕ್ಸ್ಪ್ಲೋರ್ ಮಾಡಕ್ ಆಗ್ತಾ ಇಲ್ಲ. ಹೆಂಗಿದೆ ಎಲ್ಲ ಬೆಂಗಳೂರೇನಾ? ಮಳೆ ಬರ್ತಾ ಇತ್ತು ಅಂದವೇ ನಿಮ್ಗೆಲ್ಲ? ಓಕೆ. So first of all, thanks to everybody who is here. Thanks for coming. So road safety campaign ಅಂತ ಏನ್ ಮಾಡ್ತಾ ಇದ್ದಾರೆ ಇವತ್ತು CRA ಅವರು, ಅದೆಲ್ಲ ನಿಮ್ಗೆ ಸುಸ್ವಾಗತ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೆಲವು ಮಾತನ್ನ ಹೇಳ್ಬೇಕು. ರೀಸೆಂಟ್ ಆಗಿ ನೋಡ್ತಾ ಇದ್ದೀರಾ, ನಾವು ಕೂಡ ಇವಾಗ ರೋಡ್ ಇಂದ ಬಿಟ್ಟು ಟ್ರ್ಯಾಕ್ಸ್ ಕಡೆ ಮೂವ್ ಆಗ್ತಾ ಇದೀವಿ. ಜಾಸ್ತಿ ಟ್ರ್ಯಾಕ್ ಅಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀವಿ ಟೈಮ್ನ. ಅದೇ ನಾವು ಮುಂಚೆ ಎಲ್ಲ ಸ್ಪೀಡಿಂಗು ಅದು ಇದು ರೋಡಲ್ಲಿ ಪಬ್ಲಿಕ್ ರೋಡ್ಸ್ ಅಲ್ಲಿ ಎಲ್ಲ ಮಾಡ್ತಾ ಇದ್ದು. ಇಟ್ಸ್ ವೆರಿ ಕಾಮನ್. ಇವಾಗ ನೀವು ಒಂದು ಎಂಟಿ ಫ್ಯಾಶ್ ನೋಡ್ತಾ ಇದ್ದೀರಾ ರೋಡಲ್ಲಿ ಅಂದ್ರೆ ಟೋಟಲ್ ಓಪನ್ ಮಾಡೋದು ಅದೆಲ್ಲ ಇದಿದೆ. ಸೊ ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಿ. ಅದನ್ನೇ ಇವಾಗ ನಾವು ಏನ್ ಹೇಳಕ್ ಕೊಟ್ಟಿದ್ದಾರೆ CRA ಅವರು ಅಂದ್ರೆ, ಡೋಂಟ್ ಡೂ ಆಲ್ ದೋಸ್ ಸ್ಟಫ್ ಇನ್ ಪಬ್ಲಿಕ್ ರೋಡ್. ಸೊ ನೀವು ಒಂದು ವೀಲಿ ಮಾಡೋದು, ಸ್ಟಂಟ್ಗಳು ಮಾಡೋದು, ಇಲ್ಲ ಓವರ್ ಸ್ಪೀಡಿಂಗ್ ಮಾಡೋದು. ಇವಾಗ ನಮ್ ದೊಡ್ಡ ಕೆಪಾಸಿಟಿ ಬೈಕ್ಸ್ ಇಟ್ಕೊಂಡಿದ್ರೆ ಅದು ನೀವು ನೋಡ್ತಾ ಇದ್ದಾಗೆ 120, 140 ಮೇಲೆ ಹೊಟ್ಟೋಗ್ಬಿಟ್ಟಿರುತ್ತೆ. ಸೊ ಆದಷ್ಟು ರೋಡಲ್ಲಿ ಸೇಫ್ ಆಗಿರುತ್ತೆ ನೋಡ್ಕೋಬೇಕು ನೀವು. ಯೂಸ್ ಸೇಫ್ಟಿ ಗೇರ್ಸ್, ಹೆಲ್ಮೆಟ್ ಇಂದ ಹಿಡಿದು ನಾವು ಇವಾಗ ಏನ್ ನೋಡ್ತಾ ಇದ್ರ ರೈಡಿಂಗ್ ಗೇರ್ಸ್ ಎಲ್ಲಾನು ಮಿಸ್ ಮಾಡದೆ ಹಾಕೊಂಡು ಸೇಫ್ ಆಗಿ ಓಡಿಸ್ಬೇಕು. ಇನ್ ಕೇಸ್ ಯು ವಾಂಟ್ ಟು ಡೂ ಇನ್ ಟು ಕಮಿಂಗ್ ಟು ಕಾಂಪಿಟೇಷನ್ಸ್ ಅಥವಾ ನೀವು ಪರ್ಫಾರ್ಮೆನ್ಸ್ ಎಕ್ಸ್ಪ್ಲೋರ್ ಮಾಡ್ಬೇಕು ಬೈಕ್ ಅಂತ ಇದ್ರೆ ಟ್ರ್ಯಾಕ್ಸ್ ಬರ್ಬೋದು. ಸೊ ಅದಕ್ಕೆ ನಮ್ಮ CRA ಅವರು ಇದ್ದಾರೆ, ನೋಡ್ತಾ ಇರ್ಬೋದು ಇಲ್ಲಿ ಯಂಗ್ ಟ್ಯಾಲೆಂಟ್ಸ್ ನೋಡಿ. ಇವರೆಲ್ಲ ಟ್ರ್ಯಾಕ್ಸ್ ಅಲ್ಲಿ ರೇಸಿಂಗ್ ಏನ್ ಬೇಕೋ ಅದೆಲ್ಲ ಮಾಡ್ತಾರೆ. ಸೊ ಅದನ್ನೇ ನೀವು ನಿಮ್ ಪೊಟೆನ್ಶಿಯಲ್ ನ ಫುಲ್ ಆಗಿ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ದರ್ ಆರ್ ಪ್ಲೇಸಸ್. ಟ್ರ್ಯಾಕ್ಸ್ ಬನ್ನಿ, CRA ಅವ್ರ ಜೊತೆ ಅವ್ರ ಹೆಲ್ಪ್ ತಗೊಂಡ್ರೆ ನೀವು ನಿಮ್ಗೆ ಅದನ್ನ ಹೆಂಗೆ ಎಕ್ಸ್ಪ್ಲೋರ್ ಮಾಡೋದು, ಗಾಡಿ ಆಗ್ಲಿ ನಿಮ್ಮ ಸ್ಕಿಲ್ ಆಗ್ಲಿ ಅಂತ ಕರೆಕ್ಟ್ ಆಗಿ ಒಂದು ಡೈರೆಕ್ಷನ್ ಕೊಡ್ತಾರೆ ಅವರು. ಸೊ ಇಲ್ಲಿ ಟ್ರೈನಿಂಗ್ ಫೆಸಿಲಿಟೀಸ್ ನಾನು ಮುಂಚೆನೆ ಹೇಳಿದ್ದೆ ನಮ್ಮ ಬ್ಲಾಗ್ಸ್ ಅಲ್ಲಿ. ಸೊ ಇಟ್ಸ್ ಆಸ್ ಲೋ ಆಸ್ 5,000 rupees ಇಂದೆಲ್ಲ ಮಾಡ್ತಿದ್ದಾರೆ ಟ್ರೈನಿಂಗ್ ಸೆಷನ್ಸ್. ವಿತ್ ಗೇರ್ಸ್, ಬೈಕ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿ ಅವರೇನೆ. ಸೊ ಒನ್ ಡೇ ಫುಲ್ ಆ ಥರ ನಿಮ್ ಸ್ಪೀಡ್ ಸ್ಟೇಷನ್ಸ್ ಮಾಡ್ಕೊಂಡು ಸರ್ಟಿಫಿಕೇಶನ್ಸ್ ಎಲ್ಲ ಮಾಡ್ಕೋಬಹುದು. ಆ ಥರ ಆಪ್ಷನ್ಸ್ ಇದೆ. ಸೊ ನಿಮ್ ಫ್ಲೆಕ್ಸಿಬಿಲಿಟಿ. ಸೊ ಬೇರೆ ಟ್ರೈನಿಂಗ್ ಸ್ಕೂಲ್ಸ್ ಅಲ್ಲಿ ನಿಮ್ಗೆ ಆಪ್ಷನ್ ಬರಲ್ಲ. ಸೊ ಅವ್ರ ಓನ್ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಇಷ್ಟು ಅಂತೆಲ್ಲ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ. ಸೊ CRA ಅವ್ರು ಹಂಗಲ್ಲ, ದೇ ಆರ್ ಫ್ಲೆಕ್ಸಿಬಲ್. ನಿಮ್ಗೆ ಹೆಂಗ್ ಬೇಕೋ ಹಂಗೆ ಯಾವಾಗ ಆಗತ್ತೋ ಅವಾಗ ಸೆಷನ್ಸ್ ಮಾಡ್ಕೊಂಡು ನಿಮ್ ಸರ್ಟಿಫಿಕೇಶನ್ ಅಥವಾ ರೇಸಿಂಗ್ ಹಿಡಿಬೇಕು ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ತಾರೆ. ಸೊ ನಾವು ಹ್ಯಾಂಡ್ ಓವರ್ ದ ಮೈಕ್ ಟು CRA. ಅವರು ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ರೋಡ್ ಸೇಫ್ಟಿ ಹೆಂಗೆ ಏನು ಅಂತ ಒಂದು ಐಡಿಯಾ ಕೊಡ್ತಾರೆ ನಿಮ್ಗೆ. ಥ್ಯಾಂಕ್ ಯು DVO ಫಾರ್ ಯುವರ್ ವರ್ಡ್ಸ್. ಸೊ ನಮ್ಮ ಸ್ಟೇಜ್ ಏನೋ ಹೇಳ್ಬೇಕಂತೆ. ಸೊ ಸೊ ಶ್ರೇಯಸ್ ಅವರು ತುಂಬಾ ನಾಚಿಕೆ ಬೀಳ್ತಾ ಇದ್ದಾರೆ ಅನ್ಸುತ್ತೆ. ಇಟ್ಸ್ ಓಕೆ. ನಾವು Q&A ಟೈಪ್ ಮಾಡಿದ್ರೆ ಅವ್ರಿಗೆ ಒಂದು ಕ್ಲಾರಿಟಿ ಇರುತ್ತೆ. ಬ್ರೋ, ಹೌ ಓಲ್ಡ್ ಆರ್ ಯು? 11. ಯುವರ್ ಫುಲ್ ನೇಮ್? Shreyas Koparamhari. So what exactly are you doing right now? Are you studying which grade? 5th grade. You're in Bangalore only? Yeah. So can you tell us how you got into this racing? What is the motivation? I mean, what are you up to? one question at a time. Confuse ಆಗ್ಬಿಡ್ತಾರೆ. So you are interested into racing? My friend's dad, he had a pocket bike, so I got I started riding from the pocket bike, and then I got the 50cc, and then 85 I rode for 4 years, and now I'm in tarmac,
ನೀವು ಕನ್ನಡದಲ್ಲೇ ಕಂಫರ್ಟಬಲ್ ಆಗಿ ಹೆಂಗ್ ಬೇಕಂಗೆ ಹೇಳಿ, ಎಲ್ಲ ನಮ್ಮ ಕನ್ನಡಿಗರೇ ಇಲ್ಲ ಇರೋದು, ಆರಾಮಾಗಿ ಟೇಕ್ ಇಟ್ ಈಸಿ. ಸೊ ನಿಮ್ಗೆ ಯಾರು ಇನ್ಸ್ಪಿರೇಷನ್, ಅವ್ರು ಯಾರು ಇಷ್ಟ ನಿಮ್ಗೆ ಅಂದ್ರೆ ಇವಾಗ ಮೋಟೋ ಜಿಪಿ ಎಲ್ಲ ತಗೊಂಡ್ರೆ ಯಾರು ನಿಮ್ ಫೇವ್ರೇಟ್? Mark Marquez. ಸೊ ವೇಲ್ 46 ಫ್ಯಾನ್ಸ್ ಎಲ್ಲ ಅಫೆಂಡ್ ಆಗಕ್ಕೆ ಹೋಗ್ಬೇಡಿ ಪ್ಲೀಸ್. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಯು ಆರ್ ಸೀರಿಯಸ್ ಇನ್ ಟು ರೇಸಿಂಗ್? I want to be the Indian champion. ಅದನ್ನೇ ನಮ್ಮ ಹಿಸ್ಟ್ರಿಲೇ ಮೋಟೋ ಜಿಪಿಲಿ ಇಂಡಿಯಾ ಇಂದ ಯಾರು ರೈಡರ್ಸ್ ಇಲ್ಲ. ಸೊ ಈ ತರ ಯಂಗ್ ಪ್ರತಿಭೆಗಳನ್ನ ನಾವೇ ಎಂಕರೇಜ್ ಮಾಡಿ ಅವ್ರಿಗೆ ಏನ್ ಸಪೋರ್ಟ್ ಬೇಕೋ, ಒಂದು ಮೋಟಿವೇಶನ್ ಅದೆಲ್ಲ ಕೊಟ್ಟು ಅವ್ರನ್ನ ಬೆಳೆಸಬೇಕಾಗತ್ತೆ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಆಲ್ ದ ಬೆಸ್ಟ್. Thank you. ಸೊ ಇವಾಗ ನಮ್ಮ ಇನ್ನೊಬ್ರು ಚಾಂಪಿಯನ್ ಚಿರಾಗ್. ಇವ್ರ ತಂದೆ ಕೂಡ ಚಾಂಪಿಯನ್ ಅಂತೆ, ಇಲ್ಲಿ ಬಂದಿದ್ದಾರಾ? ಓಕೆ, ಪ್ರಾಬ್ಲಮ್. ಸೊ ಏನ್ ನೀವೇನ್ ಓದ್ತಿದ್ದೀರಾ ಇವಾಗ? 9th standard. ಸೊ ಈ ರೇಸಿಂಗ್ ಫೀಲ್ಡ್ ಬರ್ಬೇಕಂತ ಹಿಂಗೆ ಇನ್ಸ್ಪಿರೇಷನ್? ಹೂಸ್ ಯುವರ್ ಇನ್ಸ್ಪಿರೇಷನ್? My father is my inspiration. ಆಸಮ್. ಅವ್ರ ತಂದೆ ಆಲ್ರೆಡಿ ಚಾಂಪಿಯನ್, ಆಬ್ವಿಯಸ್ಲಿ ಹಿ ಟೇಕ್ಸ್ ಇಸ್ ರೂಟ್. ಸೊ ಇವಾಗ ನೀವು ಇಷ್ಟು ಇಲ್ಲಿ ತನಕ ಯಾವ್ಯಾವ ಚಾಂಪಿಯನ್ಶಿಪ್ಸ್ ಅಟೆಂಡ್ ಮಾಡಿದ್ದೀರಾ, ರೇಸ್ ಮಾಡಿದ್ದೀರಾ? This is my first year racing, so I'm riding the TVS Rookie Cup. Yeah, he has created a record in the Rookies Cup. He has done the fastest lap time in MMRT Chennai track. Give him an applause, guys. And now we have Mr. Jagdish. Jagdish is from Bangalore. ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಆಲ್ ಟು CRA ದಿಸ್ ಕ್ಯಾಂಪೇನ್. ನಾನು 2017 ಇಂದ ರೇಸ್ ಮಾಡ್ತಾ ಇದ್ದೀನಿ ನ್ಯಾಷನಲ್ ಲೆವೆಲ್ ಅಲ್ಲಿ. ಸೊ ಕರೆಂಟ್ಲಿ TVS RR ಕಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ರೀಸೆಂಟ್ಲಿ 2 ಪೋಡಿಯಂ ಬಂದಿದೆ. ಸೊ ಐ ಆಮ್ ಫೋಕಸಿಂಗ್ ಆನ್ ಬೀಯಿಂಗ್ ಅ ಚಾಂಪಿಯನ್, ನ್ಯಾಷನಲ್ ಲೆವೆಲ್ ಚಾಂಪಿಯನ್. ಇದೇನ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ CRA ಅವರು, ಮೇನ್ಲಿ ಬಿಕಾಸ್ ಆಫ್ ರೋಡ್ ಸೇಫ್ಟಿ. ನಿಮ್ಗೂ ಗೊತ್ತು ಎಷ್ಟೊಂದ್ ಜನ 2 ವೀಲರ್ಸ್ ಅಲ್ಲಿ ರೋಡ್ ಅಲ್ಲಿ ಪ್ರಾಣ ಕಳ್ಕೊಂತ ಇರೋದು. ಅಂಡ್ ಮಾರ್ನಿಂಗ್ ಎಷ್ಟೊಂದ್ ಜನ ಗಾಡಿ ಪಾರ್ಕ್ ಮಾಡ್ಬೇಕಾದ್ರೂ ನಾವು ನೋಡಿದ್ರಿ ಎಷ್ಟೊಂದ್ ಜನ ಹೆಲ್ಮೆಟ್ ಹಾಕಿರಲಿಲ್ಲ, ಹಂಗೆ ಬಂದ್ರಿ ಗಾಡಿ ತಗೊಂಡು. ಸೊ ಯಾವತ್ತೂ ಅದ್ ಮಾಡಕ್ ಹೋಗ್ಬೇಡಿ. ಇವನ್ ಇಫ್ ಯು ಆರ್ ಗೋಯಿಂಗ್, ಮನೆಯಿಂದ 5 ನಿಮಿಷ ಇರ್ಬೋದು, ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ. ಅಂಡ್ ಸೇಫ್ಟಿ ಗೇರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅದೊಂದೇ ನಿಮ್ಮನ್ನ, ನಿಮ್ ಬಾಡಿನ ಮತ್ತೆ ನಿಮ್ ತಲೆನ ಸೇವ್ ಮಾಡೋದಕ್ಕೆ. ಅದು ನಿಮ್ಗೆ ಏನೇ ತರ ಯು ವಾಂಟ್ ಟು ಎಕ್ಸ್ಪ್ಲೋರ್ ದಿ ಟ್ರ್ಯಾಕ್ ಅಂದ್ರೆ ಆಲ್ವೇಸ್ ಬ್ಯಾಂಗ್ಳೂರಲ್ಲಿ CRA ಮೆಕ್ಕೋ ಮೋಟರ್ಸ್ಪೇಟ್, ಇಲ್ಲಿ ಟ್ರ್ಯಾಕ್ ಅಲ್ಲಿ CRA ಇಸ್ ಆಲ್ವೇಸ್ ಅವೈಲೇಬಲ್ ಮಂಡೇ ಟು ಸಂಡೇ. ಸೊ ನೀವ್ ಯಾವತ್ತಿದ್ರು CRA ಕಾಂಟ್ಯಾಕ್ಟ್ ಮಾಡಿ. ನೀವು ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಫ್ಲೆಕ್ಸಿಬಲ್ ಫೀ ಸ್ಟ್ರಕ್ಚರ್ಸ್ ಇದೆ, ಅವರೇ ಬೈಕ್ ಕೊಡ್ತಾರೆ, ನಿಮ್ಗೆ ಏನ್ ಸಪೋರ್ಟ್ ಬೇಕೋ ಹೇಳ್ಕೊಡ್ತಾರೆ. ಸೊ ಈ ವೀಲ್ ಮಾಡೋದು, ಸ್ಟಾಪಿಂಗ್ ಮಾಡೋದೆಲ್ಲ ಆನ್ ದಿ ರೋಡ್ ನಾಟ್ ಅಕ್ಸೆಪ್ಟಬಲ್. ಎಂಕರೇಜು ಮಾಡಲ್ಲ. ನೀವು ವೀಲಿ, ಸ್ಟಾಪಿ, ಕಾರ್ನರಿಂಗ್, ಎಲ್ಬೋ ಡೌನ್ ಏನ್ ಬೇಕಾದ್ರೂ ಇಲ್ಲಿ ಬಂದು ಬಿದ್ದು ಕಲಿಸ್ತಾರೆ. ಸೊ ಅಷ್ಟೇ. ಸೊ ಎಲ್ಲರೂ ರೈಡರಿಂಗ್ ಗೇರ್ಸ್ ಹಾಕೊಳ್ಳಿ, ಬಿ ಸೇಫ್ ಆನ್ ದಿ ರೋಡ್ಸ್, ಅಕ್ಕಪಕ್ಕ ನೋಡ್ಕೊಂಡು ಓಡಿಸಿ. ಸೊ ಎಲ್ಲಾರನ್ನೂ ಸೇಫ್ ಆಗಿ ಇಟ್ಕೊಳ್ಳಿ, ನೀವು ಸೇಫ್ ಆಗಿರಿ. ವೆಲ್ಕಮ್. ಅಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ TV ಬ್ರೋ ಟು ಕಮ್ ಹಿಯರ್ ಅಂಡ್ ಎಂಕರೇಜ್ ಯು ಆಲ್ ಪೀಪಲ್. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಸೊ ಎಂಜಾಯ್ ಮಾಡಿ, ಹ್ಯಾವ್ ಫನ್. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ನಮ್ಮ CEO Mr. ತರುಣ್ ಕುಮಾರ್ ಅವರು ಇದ್ದಾರೆ. ಸೊ ಫ್ಯೂ ವರ್ಡ್ಸ್. Good morning, guys. Okay. So first of all, I would like to thank each and everyone to spend time here. You have come all the way 35-40 kilometers away. And special thanks to the humble person standing here, DV. So he's so friendly, I think. So when we said we are going to do this for road safety for Bengaluru people, the first one he said like, okay, we'll do it as quick as possible. And it was a very quick short notice. We planned everything, and suddenly the rain. Yesterday night it was heavy rain, and in spite of all these difficulties, you guys made this event a very huge success. Thank you all for about how to ride a motorcycle. So if you are an off-road rider, we will take you to the off-road. And I think today Shreyas will also do a couple of laps in his off-road bike on this ground. So you can see he started from an off-road motocross, and now he is into circuits. So I'll hand over mic to the Pratik. And Pratik will explain about the fee structures and other details available in the academy. And then we will take a pledge. We'll take a quick pledge. Okay, that's the main concept of this campaign. I want each and everyone, when you're going back from here, you are a part of a CRA family and also TV fans. So I want to be a responsible rider. Okay, you are not the riders what you see on the roads anymore.
So today when you go out of this circuit from this arena, you are going to be something kind of a superheroes. If you see someone doing rash riding on the roads, please go advise them. So when you advise, you should follow all the rules, correct? Yes, so you are not anymore a normal humans, you are all a superheroes and you are all part of CRA family. So please educate the other people. So today, that's the reason we made you to watch. You saw a couple of sessions of karting and then you saw your favorite rider riding on the track. How was it? Okay, so I'll hand over the mic to Pratik. Let him just quickly brief about the academy, and then we'll quickly take a pledge. And we don't want to restrict the entry. When the forms were out, it was somewhere around 2,000 plus the entries people have registered, and you people have registered 4 times, 5 times the same form. Okay. Confirmation mail. So sorry for that. When we create the form, only there is an option we forgot. If some girls are going triple, they're allowing them. If boys are going with full protective gear, they're stopping us. Correct? If you're going slow also with all protective gears like suit, they say like, oh, you are racing on roads. No, we are not doing that. So it's our responsibility to change the mentality of the police people. We have to create a bonding with the people so they understand. If they see any rash rider, they have to stop them and they have to say, go learn in a professional school. It can happen only when we are united. Got it? Okay, thank you so much. I'll hand over the mic to DV. ಸೊ ನಮ್ ತರುಣ್ ಅವ್ರು ಹೇಳ್ತಾ ಇದ್ದಂಗೆ ನಮ್ಮ ಪೊಲೀಸ್ ಆಗ್ಲಿ ನಮ್ ಗೌರ್ಮೆಂಟ್ ಇನ್ನ ನಮ್ ಕಂಟ್ರಿ ಈ ರೇಸಿಂಗ್ ಅಥವಾ ಮೋಟರ್ ಸೈಕ್ಲಿಂಗ್ ಅಲ್ಲಿ ಇನ್ನ ಅಷ್ಟೊಂದು ಮೆಚ್ಯೂರ್ ಆಗಿಲ್ಲ. ನಾವ್ ಇವಾಗ ಎಲ್ಲ ಗೇರ್ಸ್ ಹಾಕೊಂಡು ಗಾಡಿ ಓಡಿಸ್ತಾ ಇದ್ರೆ ನಾವು ರೇಸ್ ಮಾಡ್ತಾ ಇದೀವಿ ಅಂತ ಅವ್ರವ್ರೆ ಅನ್ಕೊಂಡ್ಬಿಡ್ತಾರೆ. ಸೊ ಒಬ್ಬ ನಾರ್ಮಲ್ ಹೆಲ್ಮೆಟ್ ಹಾಕೊಂತ ಇರೋ ಹೋಗ್ತಾ ಇಲ್ಲ ಬಿಟ್ಬಿಡ್ತಾರ ಅವ್ನ. ಇವಾಗ ನಾನು ಎಲ್ಲ ಈ ತರ ಫುಲ್ ಸೂಟ್ ಹಾಕೊಂಡು ಓಡಿಸ್ತಾ ಇದ್ರೆ ಫಸ್ಟ್ ನಿಲ್ಲಿಸ್ತಾರ ನನ್ನ. ಏನಪ್ಪ ನೀನು ಏನಿದೆಲ್ಲ ನಿಂದು ಅವತಾರ ರೋಡಲ್ಲಿ ರೇಸ್ಗಳು ಮಾಡ್ಕೊಂಡಿದ್ದೀನಿ ಅಂತ. ಇದು ನಾನು ಇದು ಹಾಕೊಂಡ್ರೆ ಅವ್ರಿಗೆ ಅವತಾರ ಇದು. ಅದೇನೆ ನಾವು ಅವ್ರ ಜೊತೆ ಅವ್ರಿಗೂ ಎಜುಕೇಟ್ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರನೇ ಇವಾಗ ನೀವು ಎಷ್ಟೊಂದ್ ಜನ ಕೇಳ್ತಾ ಇರ್ತೀರ ಎಕ್ಸಾಸ್ಟ್ ಎಲ್ಲ ಯಾಕೆ ತೆಗ್ದಿರಿ ಹಂಗೆ ಹೆಂಗೆ ಅಂತ. ಅದೆಲ್ಲ ಒಂದು ಸರ್ಕ್ಯೂಟ್ಸ್ ಅದು. ಸೊ ಪಬ್ಲಿಕ್ ರೋಡಲ್ಲಿ ನೀವು ಎಕ್ಸಾಸ್ಟ್ ಹಾಕೊಂಡು ಹೂ ಅಂತೆಲ್ಲ ಸೌಂಡ್ ಮಾಡೋದು, ಅದು ಆಬ್ವಿಯಸ್ಲಿ ಇಟ್ ವಿಲ್ ಕ್ರಿಯೇಟ್ ಅ ಬ್ಯಾಡ್ ಇಂಪ್ರೆಷನ್. ಹೋಗೋಬರೋರೆಲ್ಲ ಬೈಕೋತಿರ್ತಾರೆ. ಅದಕ್ಕೋಸ್ಕರನೇ ಈ ಪೊಲೀಸ್ ಅವರು ನಮ್ಮನ್ನ ಹುಡ್ಕೊಂಡ್ ಬಂದು ಎತ್ತಾಕೊಂಡು ಹೋಗ್ತಾ ಇರೋದು ಇವಾಗ. ಅದಕ್ಕೇನೆ ನಾವು ಮೆಚೂರಿಟಿ ಒಂದು ಸೇಫರ್ ಸೈಡ್ ಮೂವ್ ಆಗೋಣ. ಎಲ್ಲರೂ ಬೇರೆಯವ್ರಿಗೂ ಅದನ್ನ ಇಂಪ್ರೂವ್ ಆ ಕಲ್ಚರ್ನ ಸ್ಪ್ರೆಡ್ ಮಾಡ್ಬೇಕು. ಸೇಫ್ ಮೋಟರ್ ಸೈಕ್ಲಿಂಗ್ ಯಾವ ತರ, ರಿಯಲ್ ಮೋಟರ್ ಸೈಕ್ಲಿಂಗ್ ಅಂದ್ರೆ ಏನು, ನಾವು ಅದಕ್ಕೆ ಮೂವ್ ಆಗ್ತಾ ಇದೀವಿ ಆಕ್ಚುಲಿ ಈಗ. ಅದೇ ರೀಸನ್ ಇಂದಾನೆ ನಾನು ಎಕ್ಸಾಸ್ಟ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಏನೇ ಮಾಡಂಗಿದ್ರು ಟ್ರ್ಯಾಕ್ ಬಾ ಇಲ್ಲಿ ಮಾಡ್ಕೋ ಅಷ್ಟೇ. ಸೊ ರೋಡ್ ಅಲ್ಲಿ ಸೇಫ್ಟಿ ಅದನ್ನ ನಾವೇ ಪ್ರಮೋಟ್ ಮಾಡ್ಬೇಕಾಗುತ್ತೆ. ಇವಾಗ ತರುಣ್ ಅವ್ರಿಗೆ ಕೊಡ್ತೀನಿ. ಓಕೆ, ಹಲೋ ಎವ್ರಿವನ್. ಸೊ ನಾನು ಕ್ವಿಕ್ ಆಗಿ ನಿಮ್ಗೆ ಬ್ರೀಫ್ ಮಾಡ್ಬಿಡ್ತೀನಿ, ಓಕೆನಾ. ಸೊ ನಮ್ಮ ಮೇನ್ ಮೋಟಿವ್ ಏನಂದ್ರೆ ರೇಸಿಂಗ್ ನ ಇಲ್ಲ ರೇಸಿಂಗ್ ಎಕ್ಸ್ಪೀರಿಯನ್ಸ್ ನ ಎಲ್ಲರಿಗೂ ಸಿಗೋ ತರ ಟು ಮೇಕ್ ಇಟ್ ಮೋರ್ ಅಫೋರ್ಡೆಬಲ್ ಫಾರ್ ಈಚ್ ಅಂಡ್ ಎವ್ರಿ ಒನ್. ನಮ್ಮ ಹತ್ರ ಡಿಫ್ರೆಂಟ್ ಫ್ಲೆಕ್ಸಿಬಲ್ ಸ್ಕೀಮ್ಸ್ ಇದೆ. ಸೊ ಯು ಕ್ಯಾನ್ ಸ್ಟಾರ್ಟ್ ವಿತ್ ಜಸ್ಟ್ 5,000 rupees. ಸೊ 5,000 rupees ನೀವು ಪೇ ಮಾಡಿಬಿಟ್ಟು ಇಲ್ಲಿ ಬಂದ್ರೆ we will provide you the bike, we will provide you the riding gears. The only thing what you'll have to get from your end is a racing helmet. ಫಾರ್ ಎಕ್ಸಾಂಪಲ್ ಇಲ್ಲೇ ತೋರಿಸ್ತೀನಿ. ಸೊ ರೇಸಿಂಗ್ ಹೆಲ್ಮೆಟ್ ಅಲ್ಲಿ ಯಾವತ್ತೂ ಈ ತರ ಸ್ಟ್ರಾಪ್ ಇರುತ್ತೆ. ಓಕೆ, ಈ ತರ ಡಬಲ್ ಡೀರಿಂಗ್ ಲಾಕಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ. ಸೊ ಈ ತರದ ಹೆಲ್ಮೆಟ್ ನಿಮ್ಮ ಹತ್ರ ಇದ್ರೆ ಯು ಕ್ಯಾನ್ ಕಮ್ ಹಿಯರ್, ಯು ಕ್ಯಾನ್ ಪೇ 5,000 ಅಂಡ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ರೇಸಿಂಗ್. ಅಂಡ್ ಯಾರಿಗೆ ರೇಸಿಂಗ್ ನ ಕ್ಯಾರಿಯರ್ ಆಗಿ ಸ್ಟಾರ್ಟ್ ಮಾಡ್ಬೇಕು ಅಂತಿದೆ, ಸೊ ವಿ ಹ್ಯಾವ್ ಲೆವೆಲ್ 1 ಅಂಡ್ ಲೆವೆಲ್ 2 ಸರ್ಟಿಫಿಕೇಶನ್ ಪ್ರೋಗ್ರಾಮ್. ಸೊ ಇದಕ್ಕೆ ನಾವು 25,000 ಚಾರ್ಜ್ ಮಾಡ್ತೀವಿ. ಸೊ ಅದರಲ್ಲೂ ಬೈಕ್ ಮತ್ತೆ ರೈಡಿಂಗ್ ಗೇಟ್ಸ್ ನಾವೇ ಪ್ರೊವೈಡ್ ಮಾಡ್ತೀವಿ. ಸೊ ಎನಿ ಟೈಮ್ ಯು ಫೀಲ್ ಲೈಕ್ ರಿಜಿಸ್ಟರಿಂಗ್ ಆರ್ ಎಕ್ಸ್ಪೀರಿಯನ್ಸಿಂಗ್ ರೇಸಿಂಗ್, ಪ್ಲೀಸ್ ಫೀಲ್ ಫ್ರೀ ಟು ಕಾಲ್ ಮೀ. ಅಂಡ್ ನಮ್ ಪ್ರೀತಮ್ ಅವರು ಇದ್ದಾರೆ, ಈವನ್ ಹಿ ಇಸ್ ಅ ಟೀಮ್ ಮೆಂಬರ್. ಸೊ ಇಫ್ ನಾಟ್ ಮೀ, ಹಿ ವಿಲ್ ಹೆಲ್ಪ್ ಯು ವಿತ್ ದಿಸ್. Okay, and last but not the least, I would like to thank Motor Performance Store. So our event nadiyake nam tumba help madidare. And regarding the riding gears, if you don't have a helmet, you can go there. So avre nimge size hudukodagli illa right helmet select ಮಾಡಕ್ಕೆ help ಮಾಡ್ತಾರೆ. So that's all folks, and thank you all for coming. ಅಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಹತ್ರ ರೇಸಿಂಗ್ ಸಿಮ್ಯುಲೇಟರ್ ಅಂತ ಒಂದಿದೆ. ಸೊ ನೀವು ಡೈರೆಕ್ಟ್ ಆಗಿ ರೋಡಲ್ಲಿ ಹೋಗಿ ಲೀನ್ ಮಾಡೋ ಬದಲು ನಮ್ಮ ಹತ್ರ ಬಂದ್ಬಿಟ್ರೆ ಒಂದು ಮೆಷಿನ್ ಇದೆ ನಮ್ಮ ಹತ್ರ. ಸೊ ನೀವು ಡಿವಿ ಬ್ರೋ ವಿಡಿಯೋದಲ್ಲಿ ಆಲ್ರೆಡಿ ನೋಡಿರ್ತೀರಾ. ಸೊ ಯು ಕ್ಯಾನ್ ಲರ್ನ್ ಕಾರ್ನರಿಂಗ್ ದೇರ್ ಅಂಡ್ ದೆನ್ ಯು ಕ್ಯಾನ್ ಪ್ರಾಕ್ಟೀಸ್ ಇಟ್ ಆನ್ ಟ್ರ್ಯಾಕ್. ಸೊ ಎಲ್ಲರೂ ಹೇಳ್ದಂಗೆ ನಾನು ಹೇಳೋದು, ದಯವಿಟ್ಟು ರೋಡಲ್ಲಿ ಈ ಸ್ಟಂಟ್ಸ್ ಎಲ್ಲ ಮಾಡಕ್ ಹೋಗ್ಬೇಡಿ, ಆರ್ ಡೋಂಟ್ ಟ್ರೈ ಕಾರ್ನರಿಂಗ್ ದೇರ್. ಅಂಡ್ ನಾನು ಕೆಲವು ಬಾಯ್ಸ್ ನೋಡಿದೀನಿ ಕಮ್ ವಿದೌಟ್ ಹೆಲ್ಮೆಟ್. ಸೊ ಪ್ಲೀಸ್ ಆ ತರ ಹೆಲ್ಮೆಟ್ ಇಲ್ಲದೆ ಬರಬೇಡಿ, ಬಿಕಾಸ್ ಲೈಫ್ ಇಸ್ ವೆರಿ ಪ್ರಿಷಿಯಸ್ ಫಾರ್ ಈಚ್ ಅಂಡ್ ಎವ್ರಿ ಒನ್. ಸೊ ಇಫ್ ಯು ಡೋಂಟ್ ಲವ್ ಸಂಬಡಿ ಎಲ್ಸ್, ಲವ್ ಯುವರ್ ಸೆಲ್ಫ್. ಓಕೆನಾ. ಅಂಡ್ ಮೋರೋವರ್ ಕೆಲವರು ಥಿಂಕ್ ಮಾಡ್ತಾರೆ ಏನಂದ್ರೆ, ಹೆಲ್ಮೆಟ್ ಹಾಕೊಂಡ್ರೆ ಮುಖ ಕಾಣಲ್ಲ, ಇಲ್ಲ ಹುಡುಗಿರ್ ನಮ್ಮನ್ನ ನೋಟಿಸ್ ಮಾಡಲ್ಲ ಅಂತ. ಸೊ ಆ ತರ ಇದ್ರೆ ಯು ಗೆಟ್ ಅ ಗುಡ್ ಹೆಲ್ಮೆಟ್. ನೋ, ಸೊ ಆಬ್ವಿಯಸ್ಲಿ ನಿಮ್ ಹೆಲ್ಮೆಟ್ ಶೈನಿಂಗ್ ಆಗಿದೆ, ಇಫ್ ಇಟ್ಸ್ ವೆರಿ ಅಟ್ರಾಕ್ಟಿವ್, ಆಬ್ವಿಯಸ್ಲಿ ಹುಡುಗಿರ್ ಬೀಳ್ತಾರೆ. ಸೊ ಹುಡುಗಿರ್ ಬೀಳ್ಸಕ್ಕೆ ಹೆಲ್ಮೆಟ್ ತಗೊಳ್ಳಿ ಅಂತ ಹೇಳ್ತಿಲ್ಲ, ಇಟ್ಸ್ ಫಾರ್ ಯೋರ್ ಸೇಫ್ಟಿ.
Okay, so thank you guys, and once again I like to thank Divi Bro, Jaga, Chiran, Shreyas, and all our team members and Moto Performance Store for making this event successful, and especially you guys for coming down here. So weekend ಎಲ್ಲರೂ ರೆಸ್ಟ್ ಮಾಡ್ತಾ ಇರ್ತೀರಲ್ಲ, ನಿನ್ನೆ ನೈಟ್ ಪಾರ್ಟಿ ಮಾಡ್ಕೊಂಡು ಮಲಗಿರ್ತೀರಾ, ಸೊ ಎಲ್ಲರೂ ಅದನ್ನ ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಎಲ್ಲರೂ 7 ಗಂಟೆಗೆ ಬಂದಿದ್ದೀರಾ. ಸೊ ಐ ಆಮ್ ರಿಯಲಿ ಹ್ಯಾಪಿ ಅಂಡ್ ವಿ ಆರ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಯು ಗೈಸ್. ಸೊ ಇಫ್ ಯು ಹ್ಯಾವ್ ಎನಿ ಎನ್ಕ್ವೈರೀಸ್, ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್ us. Okay. And special thanks to Moto Performance guys because all the water bottles have been contributed by them. So please give them an applause. And that's all. We'll quickly take a pledge and we'll also introduce the team. Pritam and yeah, Pritam, introduce yourself. He's our main photographer, Rohan. He's Bevan. He's Jeevan, Bhuvan, Dhanush, Prashant, and these guys, you know, Devi bro, Pratik bro, Jagdish bro, Chiran, Shreyas, Tarun bro, Vishnu bro, that's the right. So this is our team. Thank you all for coming this year. So we'll go for the pledge. Okay, can we make a circle? Playing talent. Shreya's dad, Harish sir, and Vishwa sir is a multiple champion. They are from Bangalore. He's an Asia champion in Supercross and also in circuit. So let's have few words for them, how they started preparing their children, and it will be a motivation when you become a parent. ಇಲ್ಲಿ ಬಂದಿರೋ ಎಲ್ಲರಿಗೂ ಒಂಥರ ಖುಷಿ ಅನ್ಸುತ್ತೆ. ಇಷ್ಟು ಜನ ಬಂದಿದ್ದಾರೆ ಬೆಳಗ್ಗೆ 7 ಗಂಟೆಗೆ ಎದ್ದು. ರೇಸಿಂಗ್ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಆ ರೇಸಿಂಗ್ಗೆ ಬೆಲೆನೇ ಇಲ್ಲ ಯಾರ ಹತ್ರ ಅಂತ. ಯಾಕಂದ್ರೆ ರೋಡಲ್ಲಿ ಎಲ್ಲರೂ ತುಂಬಾ ರ್ಯಾಶ್ ಆಗಿ ಓಡಿಸೋದ್ರಿಂದ ನಿಜವಾದ ರೈಡರ್ಗಳಿಗೆ ಯಾರೂ ಬೆಲೆ ಕೊಡ್ತಾ ಇಲ್ಲ ಇವಾಗ ಇಂಡಿಯಾದಲ್ಲಿ. ಅದಕ್ಕೋಸ್ಕರ ದಯವಿಟ್ಟು ರೋಡಲ್ಲಿ ಎಲ್ಲರೂ ಕೇರ್ಫುಲ್, ಅಂದ್ರೆ ಹೆಲ್ಮೆಟ್ಟು. ನಮ್ಗೆ ಪ್ರಾಬ್ಲಮ್ ಆಗೋದ್ರೆ ಬೇರೆಯವ್ರಿಗೂ ಪ್ರಾಬ್ಲಮ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನನ್ನ ರಿಕ್ವೆಸ್ಟ್. ನೀವೇನೇ ಓಡಿಸೋದಿದ್ರು ರೇಸ್ ಟ್ರ್ಯಾಕ್ ಇದೆ, ಮೋಟೋಕ್ರಾಸ್ ಟ್ರ್ಯಾಕ್ ಇದಾವೆ, ಹೋಗಿ ಅಲ್ಲಿ ಟ್ರೈ ಮಾಡಿ, ಏನ್ ಮಾಡ್ಬೇಕಾದ್ರೂ ಅಲ್ಲಿ ಟ್ರೈ ಮಾಡಿ. ಅದರಿಂದ ದಯವಿಟ್ಟು ಮತ್ತೆ ಈ ಮಿಕ್ಕೋ ಕಾಟೋಪಿಯ ತರುಣ್ ಅವ್ರದ್ದು ಟ್ರ್ಯಾಕ್ ಇದೆ, ಇಲ್ಲೇ ಬಂದು ಪ್ರಾಕ್ಟೀಸ್ ಮಾಡ್ಬೋದು ನೀವು. ಮತ್ತೆ ವೀಲಿ ಮಾಡೋದು ರೋಡಲ್ಲಿ ದಯವಿಟ್ಟು ಯಾರು ಮಾಡಬೇಡಿ. ನೆಕ್ಸ್ಟ್ ನೀವು ಬಂದು ಪ್ರಾಕ್ಟೀಸ್ ಮಾಡಿದ್ರೆ, ನಮ್ಮಲ್ಲೂ ವ್ಯಾಲೆಂಟಿನಾ ರೋಸ್ ಇದಾರೆ, ಮಾರ್ಕ್ಯೂಸ್ ಇದಾರೆ, ದಯವಿಟ್ಟು ನೀವೆಲ್ಲ ಬಂದು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಚಾನ್ಸಸ್ ಸಿಗುತ್ತೆ. TVS ಆಗ್ಬೋದು, ಹೋಂಡಾ ಆಗ್ಬೋದು, ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ಚಾನ್ಸ್ ಸಿಗುತ್ತೆ, ಓಡಿಸ್ಬೋದು. ನೀವು ಇಂಟರ್ನ್ಯಾಷನಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬೈಕ್ ಓಡಿಸ್ಬೋದು. ದಯವಿಟ್ಟು ಬಂದು ರೋಡಲ್ಲಿ ಪ್ರಾಕ್ಟೀಸ್ ಮಾಡದೆ ಟ್ರ್ಯಾಕ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಅಂತ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ಕೊಂತೀವಿ. ಥ್ಯಾಂಕ್ ಯು. Thank you sir. ವಿಶ್ವ ಅವರು ಹೇಳ್ದಂಗೆ ನಮ್ಮ ಕಂಟ್ರಿನಲ್ಲಿ ವರ್ಲ್ಡ್ನಲ್ಲೇ ಮ್ಯಾಕ್ಸಿಮಮ್ 2 ವೀಲರ್ಸ್ ಇರೋದು ನಮ್ಮ ಕಂಟ್ರಿನಲ್ಲೇ. ಬಟ್ ನಮ್ಮ ಕಂಟ್ರಿಯಿಂದ ಯಾರು ವ್ಯಾಲೆಂಟಿನೋ ರೇಸ್ಗಳಿಗೆ ಬಂದಿಲ್ಲ, ಮಾರ್ಕ್ ಮಾರ್ಕೆಜು ಬಂದಿಲ್ಲ. ಅದಕ್ಕೆ ನಮ್ಮಿಬ್ಬರದು ಆಸೆ, ನಮ್ಮ ಮಕ್ಕಳನ್ನ ಕರೆಕ್ಟ್ ಏಜ್ನಲ್ಲಿ ನಾವು ಡೆವಲಪ್ ಮಾಡಿ ಕರೆಕ್ಟ್ ಟ್ರ್ಯಾಕ್ನಲ್ಲಿ ತಗೊಂಡೋಗಿ ಅವ್ರ ಸ್ಪ್ಯಾನಿಷ್ ರೈಡರ್ ಇರ್ಬೋದು, ಇಟಾಲಿಯನ್ ರೈಡರ್ ಇರ್ಬೋದು, ಇಂಡೋನೇಷಿಯನ್ ರೈಡರ್ ಇರ್ಬೋದು, ನಮ್ಮ ಮಕ್ಕಳರು ಅವ್ರಿಗಿಂತ ಚೆನ್ನಾಗಿ ಮಾಡ್ಬೋದು ಅಂತ ನಾವು ತೋರಿಸ್ಕೋಬೇಕಂತ ನಮ್ಮ ಆಸೆ. ಇವ್ರು ಹೇಳ್ದಂಗೆ ರೈಡರ್ಸ್ಗೆ, ರೈಡಿಂಗ್ ಮೋಟರ್ ಸೈಕ್ಲಿಂಗ್ಗೆ ಅಷ್ಟು ಬೆಲೆ ಇಲ್ಲ ಇಂಡಿಯಾನಲ್ಲಿ. ಎಲ್ಲರೂ ನಮಗೂ ತುಂಬಾ ಪ್ರೆಷರ್ ಬಂತು. ವಿಶ್ವ ಅವರು ಅವರೇ ಫೇಸ್ ಮಾಡಿದ್ದಾರೆ. ನಾನು ರೇಸಿಂಗ್ ಮಾಡಿಲ್ಲ, ಬೈಕ್ ಓಡಿಸಿದ್ದೀನಿ. ಬಟ್ ನನ್ನ ಮಗ ಇವಾಗ ರೇಸಿಂಗ್ ನಲ್ಲಿ ಇದ್ದಾಗ ಎಲ್ಲರೂ ಫ್ಯಾಮಿಲಿನವರು ಯಾಕೆ ರೇಸಿಂಗ್ ನಲ್ಲಿ ಆಗ್ತಾ ಇದೆಯಾ, ಒಳ್ಳೇದಲ್ಲ ಅಂತ ನೆಗೆಟಿವ್ ಆಗಿ ಮಾತಾಡಿದ್ರು. ಬಟ್ KP ಅರವಿಂದ್ ಅವರು ಬಿಗ್ ಬಾಸ್ ನಲ್ಲಿ ಬಂದ್ರು. ಬಿಗ್ ಬಾಸ್ ನಲ್ಲಿ ಮೋಟರ್ ಸೈಕ್ಲಿಂಗ್ ಏನು, ರೇಸಿಂಗ್ ಏನು ಅಂತ ಎಲ್ರಿಗೂ ನಮ್ಮ ಕರ್ನಾಟಕದವ್ರಿಗೆ ಗೊತ್ತಾಯ್ತು. ಅದಕ್ಕಿಂತ ತುಂಬಾ ಹೆಲ್ಪ್ ಆಯ್ತು ನನಗೂ, ನನ್ನ ಮಗನ್ಗೆ, ನಮ್ಮ ಫ್ಯಾಮಿಲಿ ಅವರು ಇವಾಗ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. KP ಅರವಿಂದ್ ಎಕ್ಸಾಂಪಲ್ ತಗೊಂಡು ಇವಾಗ ನಮಗೆ ನೆಗೆಟಿವ್ ಪ್ರಶ್ನೆಗಳು ಕಮ್ಮಿ ಬರ್ತಾ ಇದೆ. ಅದೇ ವಿಶ್ವ ಅವರು ಹೇಳ್ದಂಗೆ ನಾವು ರೆಸ್ಪಾನ್ಸಿಬಲ್ ಆಗಿ ಓಡಿಸ್ಬೇಕು, ಟ್ರ್ಯಾಕ್ ಒಳಗಡೆ ಓಡಿಸ್ಬೇಕು, ಪ್ರೊಫೆಷನಲ್ ರೇಸಿಂಗ್ ನಲ್ಲಿ ನಾವು ನಮ್ಮ ಟ್ಯಾಲೆಂಟ್ ತೋರಿಸ್ಕೋಬೇಕು. ಇನ್ನೂ ಜಾಸ್ತಿ ನಮ್ಮ ಇಂಡಿಯನ್ ರೈಡರ್ಸ್ ಎಷ್ಟು ಹೊರಗಡೆ ಹೋಗಿ ಒಳ್ಳೆ ಹೆಸರು ತರ್ತಾರೋ ನಮ್ಮ ನೆಕ್ಸ್ಟ್ ಜನರೇಷನ್ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ರೆಸ್ಪಾನ್ಸಿಬಲ್ ಆಗಿ ಓಡಿಸಿ, ಸೇಫ್ಟಿ ಗೇರ್ ಹಾಕೊಳ್ಳಿ. ಮುಂಚೆನೂ ಹೇಳಿದ್ದಾರೆ, ಹೆಲ್ಮೆಟ್ ತುಂಬಾ ಇಂಪಾರ್ಟೆಂಟ್. ತಲೆ ಯಾವ ಪಾರ್ಟ್ ಆದ್ರೂ ರಿಪೇರ್ ಆಗ್ಬೋದು, ತಲೆ ಮಾತ್ರ ರಿಪೇರ್ ಆಗಲ್ಲ. ಅದ್ ಮಾತ್ರ ಗುರುತಿಟ್ಕೊಳ್ಳಿ. ನಿಮಗೆ ಎಲ್ಲ ಆರ್ಥೋಪೆಡಿಕ್ ಸರ್ಜನ್ ಸಿಗ್ತಾರೆ, ಈ ಸರ್ಜನ್ ಸಿಗ್ತಾರೆ, ಆ ಸರ್ಜನ್ ಸಿಗ್ತಾರೆ, ಬ್ರೇನ್ ಮಾತ್ರ ರಿಪೇರ್ ಮಾಡಕ್ಕಾಗಲ್ಲ. ಹೆಲ್ಮೆಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಬೇಸಿಕ್. ಪ್ಲೀಸ್ ವೇರ್ ಹೆಲ್ಮೆಟ್ ಅಂಡ್ ದೆನ್ ಓನ್ಲಿ ಗೆಟ್ ಆನ್ ಟು ಯುವರ್ ಸ್ಕೂಟರ್ ಆರ್ ಮೋಟರ್ ಸೈಕಲ್. ಅಷ್ಟೇ ನಮ್ಮ ಸೈಡ್ ಇದೆ. ಥ್ಯಾಂಕ್ ಯು. Thank you sir. So we'll quickly go on with the pledge. Can we take?
Okay. So, can you repeat what I'm saying? English comfortable or you want Kannada? English. ಸೊ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದರಲ್ಲಿ. ಸೊ ಆ ಟೈಮಲ್ಲಿ ಐ ವುಡ್ ಲೈಕ್ ಟು ಐ ವುಡ್ ಎಕ್ಸ್ಪೆಕ್ಟ್ ಆಲ್ ಆಫ್ ಯು ಗೈಸ್ ಟು ವಿಶ್ ಆರ್ ರೈಡರ್ಸ್. ಇವಾಗ ಜಿಷ್ಣುಗುರು ಅಂಡ್ ನಮ್ಮ ಪ್ರೀತಮ್ ಬಂದ್ಬಿಟ್ಟು ನಾಳೆ ಸೆಲೆಕ್ಷನ್ ಇದೆ ಅವ್ರಿಗೆ ರಾಯಲ್ ಎನ್ಫೀಲ್ಡ್ GT ಕಪ್. ಸೊ ಐ ವಾಂಟ್ ಆಲ್ ಆಫ್ ಯು ಗೈಸ್ ಟು ವಿಶ್ ದೆಮ್ ಆಲ್ ದ ಬೆಸ್ಟ್ ಫಾರ್ ದಟ್ ಸೆಲೆಕ್ಷನ್. ಸೊ ಸಿಲೆಕ್ಟ್ ಆಗ್ಬಿಟ್ಟು ಚಾಂಪಿಯನ್ಶಿಪ್ ನಮಗೆ ತರಲಿ ಅಂತ ನಮ್ಮ ಕೋರಿಕೆ. ಅಂಡ್ ನಮ್ಮಿಬ್ರು ಜೂನಿಯರ್ಸ್ ಎರಡು ಖಂಡಿತಂಗೆ ಸಿಆರ್ದು ಈವನ್ ದೇ ಆರ್ ಫೈಟಿಂಗ್ ವೆರಿ ಹಾರ್ಡ್ ಇನ್ ಊಕೀಸ್ ಕಪ್, TVS ಊಕೀಸ್ ಕಪ್. ಇಬ್ರು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ. ಸೊ ಐ ವಾಂಟ್ ಆಲ್ ಆಫ್ ಯು ಟು ಬ್ಲೆಸ್ ದೆಮ್ ಅಂಡ್ ವಿಶ್ ದೆಮ್ ಆಲ್ ದ ಬೆಸ್ಟ್ ಫಾರ್ ದಟ್. ಅಂಡ್ ನಮ್ ಜಗದೀಶ್ ಬಾಬು ಬಂದ್ಬಿಟ್ಟು TVS RR3 ಕಪ್ಪತ್ತಿ ಹಿ ಫಾಟ್ ಬ್ಯಾಕ್ ಲೈಕ್ ಅ ವಾರಿಯರ್. ಸೊ ಫಸ್ಟ್ ಏನೋ ಆಕ್ಸಿಡೆಂಟ್ ಆಗ್ಬಿಟ್ಟು ವಿ ಕುಡಂಟ್ ರೈಡ್ ಫಾರ್ ಫಸ್ಟ್ 2 days. ಬಟ್ ಅವ್ರ ಕಮ್ ಬ್ಯಾಕ್ ಹೆಂಗಿತ್ತು ಅಂದ್ರೆ ಲಾಸ್ಟ್ 2 days ಅಲ್ಲಿ ಹಿ ವಾಸ್ ಲೀಡಿಂಗ್, ಸೊ ನೋಬಡಿ ಕುಡ್ ಕ್ಯಾಚ್ ಹಿಮ್. ಸೊ ನೀವು ಒಂದ್ಸತಿ ಆ ರೇಸ್ ನೋಡ್ಬೇಕು. ಐ ವಿಲ್ ಲೈಕ್ ಪ್ರಾಮಿಸ್ ಯು ದಟ್ ಯು ವಿಲ್ ಹ್ಯಾವ್ ಫನ್. ಸೊ ಇವನ್ ಯು ವಿಲ್ ಲರ್ನ್ ಸೋ ಮೆನಿ ಥಿಂಗ್ಸ್ ಫ್ರಮ್ ವಾಚಿಂಗ್ ದಿಸ್. ಸೊ ಪ್ಲೀಸ್ ವಿಶ್ ಹಿಮ್ ಆಲ್ ದ ಬೆಸ್ಟ್ ಫಾರ್ RR3 ಕಪ್. Thank you. ಥ್ಯಾಂಕ್ ಯು. Thank you all for your wishes. Thank you everyone. Thanks a lot. Okay, translating is a little bit difficult. I'll say in English, try to repeat that. Okay? We as a professional riders, we take the responsibility to ride safe on the road and make others to reach home safe. And we promise that we will not misbehave on road, do any kind of stunts on road, and obey all the rules and regulations framed by the government. Jai Hind. Okay, thank you guys. Give me 5 minutes time. We'll arrange the breakfast.